ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆವೇಶದಲ್ಲಿ ಏನ್ ನಿರ್ಧಾರ ತಗೋತಾ ಇದ್ದೀನಿ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಮೇ ಬಿ DNA ಟೆಸ್ಟ್ ಮಾಡಿಸಿದ್ಮೇಲೆ ಆದ್ರೂ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ಬೋದೇನೋ. ನಿನ್ನ ಸಿಚುವೇಶನ್ ನನಗೆ ಅರ್ಥ ಆಗ್ತಿದೆ ಶೌರ್ಯ. ನಾನು ಡಾಕ್ಟರ್ ಅಷ್ಟೇ ಅಲ್ಲ, ನಿನ್ನ ಫ್ಯಾಮಿಲಿ ವೆಲ್ವಿಷರ್ ಕೂಡ. ಸ್ವಲ್ಪ ಸಮಾಧಾನ ಮಾಡ್ಕೊ. ಅಷ್ಟಕ್ಕೂ DNA ಟೆಸ್ಟ್ನ ಯಾಕೆ ಮಾಡಿಸ್ಬೇಕು? ಶೌರ್ಯ, ಏನಾಯ್ತು? ಈಗ ನಾನೇನು ಹೇಳೋಕ್ಕಾಗಲ್ಲ ಡಾಕ್ಟರ್. ಪ್ಲೀಸ್ ನನ್ನನ್ನೇನು ಕೇಳಬೇಡಿ. ನೀವು DNA ಟೆಸ್ಟ್ ಮಾಡ್ತಿರೋ ಮಾಡಲ್ವೋ? ಮಾಡಲ್ಲ ಅಂದ್ರೆ ಹೇಳಿ, ನಾನು ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಶೌರ್ಯ, ವೆಯ್ಟ್. ನಮ್ಮವರು ಅನ್ಕೊಳ್ಳೋರೆಲ್ಲ ಚೆನ್ನಾಗಿರ್ಬೇಕು ಅಂತಾನೆ ಕೋರ್ಕೋತೀವಿ. ಅಂಥದ್ರಲ್ಲಿ ನೀನು ಸಡನ್ ಆಗಿ ಬಂದು ನಿನ್ನ ಮಗುಗೆ DNA ಟೆಸ್ಟ್ ಮಾಡಬೇಕು ಅಂದಾಗ ನನಗೇನೂ ಅರ್ಥ ಆಗಲಿಲ್ಲ. ನೀನು ಎಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತು. ಅಂಥದ್ರಲ್ಲಿ ನೀನು ಹೀಗೆ ಕೇಳ್ತಿದೀಯಾ ಅಂದರೆ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಐ ಅಂಡರ್ಸ್ಟ್ಯಾಂಡ್. ಸಿಸ್ಟರ್, ಹೇಳಿ ಡಾಕ್ಟರ್. DNA ಟೆಸ್ಟ್ಗೆ ಸ್ಯಾಂಪಲ್ ತಗೊಳ್ಳಿ. ಸರಿ ಡಾಕ್ಟರ್. ಹೋಗಿ ಶೌರ್ಯ. ಬನ್ನಿ ಸರ್. ರಿಪೋರ್ಟ್ಸ್ ಯಾವಾಗ ಬರುತ್ತೆ ಡಾಕ್ಟರ್? ರಿಪೋರ್ಟ್ಸ್ ಬರೋದಕ್ಕೆ 24 ಅವರ್ಸ್ ಟೈಮ್ ಆಗುತ್ತೆ. ನೀವು ನಾಳೆ ಬನ್ನಿ. ಥ್ಯಾಂಕ್ ಯು ಡಾಕ್ಟರ್. ಓಕೆ. ಸಾರಿ, ನೀವು ನಿಮ್ಮ ವೃತ್ತಿಗೆ ಅನ್ಯಾಯ ಮಾಡಲ್ಲ ಅನ್ಕೊಂಡಿದ್ದೀನಿ. ನನ್ನ ಮಗನ್ಗೆ ಎಷ್ಟು ಮಾತಾಡಿದ್ರು, ಅವನ್ ಪ್ರೀತಿನ ಕಿತ್ಕೊಂಡು ಅವನ್ ಸಂತೋಷನ ದೂರ ಮಾಡಿದ್ರು. ಸಂಪದಗೋಸ್ಕರ ಅವನಲ್ಲಿದ್ರೆ ಕಳ್ಳ ಅಂತ ಮುದ್ರೆ ಹಾಕಿ ನನ್ ಮರ್ಯಾದೆ, ನನ್ ಮಗನ್ ಮರ್ಯಾದೆನ ತೆಗೆದ್ಬಿಟ್ರು. ಅಷ್ಟು ಸುಲಭವಾಗಿ ನಿಮ್ನ ಬಿಟ್ಬಿಡ್ತೀನಾ? ಈ ಮೀನಾಕ್ಷಮ್ಮ ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ದ್ವೇಷ ಬೆಳೆದ್ರೆ ಎಲ್ಲಿಗ್ ಬೇಕಾದ್ರೂ ಹೋಗ್ತೀನಿ. ನನ್ ಮಗ ನನ್ ಕಣ್ಮುಂದೆ ಇರ್ದೇನೆ ಓಡ್ ಹೋಗೋ ಹಾಗೆ ಮಾಡಿದ್ಯಾ ಶೌರ್ಯ. ನಿನ್ನ ನೆಮ್ಮದಿಯಾಗಿರೋದಕ್ ಬಿಡೋದಿಲ್ಲ. ಇಷ್ಟಕ್ಕೂ ನೀನ್ ಬುದ್ಧಿವಂತ ಆದ್ರೆ ನನ್ ಮಗ ಅತಿ ಬುದ್ಧಿವಂತ. ನೀನು ಮದುವೆ ಮಾಡ್ಕೊಂಡು ಸಂಸಾರ ಮಾಡೋದ್ರೊಳಗೆ ಅವನು ಅವನ್ ಪ್ರೀತಿನ ಸಂಪದಾಗೆ ಹಂಚಿದಾನೆ. ಸತ್ರು ಮೇಲ್ಗೈ ನಂದೇ ಆಗ್ಬೇಕು ಅನ್ಕೊಳ್ತಾನೆ ಕಣೋ ನನ್ ಮಗ. ನೀನ್ ತಾಳಿ ಕಟ್ಟಿದ್ರು ಗೆದ್ದಿದ್ದು ನನ್ ಮಗನೇ. ನೀನು ಸೋತ್ ಹೋಗಿ ನೋವಲ್ಲಿರ್ತೀಯ ಅನ್ಕೊಂಡ್ರೆ ಕಲ್ಯಾಣಿ ಮಗು ಜೊತೆ ಸೇರಿ ಸಂತೋಷವಾಗಿದ್ರೆ ನಾನ್ ನೋಡ್ಕೊಂಡು ಹೇಗ್ ಸುಮ್ಮನೆ ಇರ್ತೀನಿ? ಹಲೋ, ಯಾರು? ಅಮ್ಮ. ಸಿದ್ದು, ನಾನೇ ಅಮ್ಮ. ಎಲ್ಲಿದ್ಯೋ? ಹೇಗಿದ್ಯಾ? ದೂರದಲ್ಲಿದ್ದೀನಮ್ಮ. ನಾನು ಚೆನ್ನಾಗಿದ್ದೀನಿ. ಇನ್ನು ಎಷ್ಟು ದಿನನೋ ನಮ್ ಕಣ್ಣು ಕಾಣಿಸ್ದೇನೆ ಹೀಗೆ ಊರೂರು ಸುತ್ಕೊಂಡಿರ್ತೀಯಾ? ಬರ್ತೀನಮ್ಮ. ನಾನು ನೀನು ನೋಡ್ದೇನೆ ಹೇಗಿರೋಕ್ಕಾಗುತ್ತೆ? ಆದರೆ ತಪ್ಪಿಲ್ಲ, ನಾನು ಕೆಲವು ದಿನ ಅಜ್ಞಾತವಾಸ ಮಾಡಲೇಬೇಕು. ಅಮ್ಮ, ನನಗೆ ಕ್ಷಮಿಸಮ್ಮ. ನನ್ನಿಂದ ಎಲ್ಲರೂ ನಿನಗೆ ತುಂಬ ಬೈತಾ ಇದ್ದಾರೆ. ನಮ್ಮೂರಲ್ಲಿ ನನಗ್ ಬಾಯಿ ಕೊಡೋರು ಯಾರೋ ಇದ್ದಾರೆ. ನೀನ್ ಹೋದ್ಮೇಲೆ ದಮಯಂತಿ, ಶಿವಪಾರ್ವತಿ ನನ್ನನ್ನ ಬೈಬೇಕು ಅನ್ಕೊಂಡ್ರು. ನಾನ್ ಸರಿಯಾಗಿ ಹೇಳಿದೀನಿ ಬಿಡು. ನನ್ನ ಮೇಲೆ ನಿನಗೆ ಕೋಪ ಇಲ್ವಾ ಅಮ್ಮ? ಯಾಕೋ ಕೋಪ?
ನಿನ್ ಮನ್ಸಿಗೆ ಇಷ್ಟ ಆಗಿರೋ ಹುಡುಗಿ ಜೊತೆ ಹೋಗಿದ್ಯಾ ಅಷ್ಟೇ ತಾನೇ? ಬೇಜಾರೇನು ಅಂದ್ರೆ ವರದಕ್ಷಿಣೆ ಬರ್ಲಿಲ್ವಲ್ಲ ಅಂತ. ಅಮ್ಮ, ನನಗೊಂದು ಸಹಾಯ ಮಾಡ್ತೀಯಾ? ಏನು ಹಾಗೆ ಕೇಳ್ತಿದ್ಯಾ? ಇಷ್ಟಕ್ಕೂ ನೀನೇನ್ ತಪ್ಪು ಮಾಡಿದ್ಯಾ? ಓಡ್ ಹೋಗಿದ್ದೀನಿ ಅಂತನಾ? ಸಂಪದ ನೀನು ಪ್ರೀತಿ ಮಾಡಿದ್ದೀರಾ, ನಿನ್ನಿಂದ ಆ ಹುಡುಗಿಗೆ ಮಗು ಆಯ್ತು. ತಪ್ಪೇನು ಇಲ್ಲ ಬಿಡು. ಈಗ ನೀವು ಜೊತೆಲೇ ತಾನೇ ಇದ್ದೀರಾ? ನಾನು ಹೇಳಿದ ಮಾತು ಕೇಳಿ ಒಂದು ಕ್ಷಣ ಎಲ್ರ ಹೃದಯನೂ ನಿಂತೋಯ್ತು ಅನ್ನೋ. ಅಮ್ಮ, ನೀನು ಹೇಳ್ತಿರೋದು ನಿಜಾನಾ? ಹೌದು ಕಣೋ, ಶೌರ್ಯ ಮುದ್ದಾಡ್ತಾ ಇರೋ ಮಗು ನಿನ್ ಮಗುನೇ ಅಂತ ಹೇಳ್ದೆ. ಅಯ್ಯೋ, ನೀವ್ ಯಾಕೆ ಹೇಳಿದ್ರಿ ಅತ್ತೆ? ಇವಾಗ ಅಲ್ಲಿ ಏನ್ ನಡೀತಿದೆ? ಅದು ಅಮ್ಮ, ನಾನು ಮತ್ತೆ ಕಾಲ್ ಮಾಡ್ತೀನಿ ಇರು. ಅದು ಅದಲ್ಲ ಕಣೋ. ಆ ಶೌರ್ಯ ಹೆಸರು ಕೇಳಿ ಸಂಪದ ಭಯಪಟ್ಲು ಅನ್ಸುತ್ತೆ. ಸಹಾಯ ಮಾಡು ಅಂದ, ಏನು ಅಂತ ಹೇಳಲೇ ಇಲ್ವಲ್ಲ. ಸ್ಯಾಮ್, ಟೆನ್ಷನ್ ಆಗ್ಬೇಡ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರಕ್ಕಾಗತ್ತೆ ಸಿದ್ದು? ನಾನಿಲ್ಲ ಅಂದ್ರು ಇಷ್ಟು ದಿನ ಶೌರ್ಯ ಮಗುನ ಪ್ರೀತಿಯಿಂದ ನೋಡ್ಕೋತಾನೆ ಅನ್ನೋ ಧೈರ್ಯದಿಂದ ಬದುಕಿದ್ದೀನಿ. ಆದ್ರೆ ಇವಾಗ ಹೋಪ್ ಹೋಯ್ತು. ಸ್ಯಾಮ್, ಏನೇ ನಡೆದ್ರು ನಮ್ಮ ಒಳ್ಳೇದಕ್ಕೆ ಅನ್ಕೋಬೇಕು. ನಮ್ಮಮ್ಮ ಹೇಳ್ತಿದ್ದಾಗೇನೆ ಮಗುನ್ ದೂರ ಮಾಡ್ಕೊಳ್ಳಲ್ಲ ಶೌರ್ಯ. ಶೌರ್ಯ ಸೈಲೆಂಟ್ ಆಗಿದ್ರು ನಮ್ಮತ್ತೆ ಶೌರ್ಯನ್ ಮನ್ಸನ್ನ ಬದಲಾಯಿಸ್ಬಿಡ್ತಾಳೆ. ಅವ್ರ ಬಗ್ಗೆ ನಿನಗ್ ಗೊತ್ತಲ್ವಾ? ನೀನ್ ಭಯ ಪಟ್ಟಾಗೆ ನಡೆಯಲ್ಲ ಸ್ಯಾಮ್. ಶೌರ್ಯ ಅದನ್ನ ಬಿಲೀವ್ ಮಾಡಲ್ಲ. ಮಗುನ ನಾವು ನಮ್ಮ ಹತ್ರನೇ ಕರ್ಕೊಂಬರೋಣ ಅನ್ಕೊಂಡ್ವಿ ಅಲ್ವಾ? ಇದೇ ಅದಕ್ಕೆ ಫಸ್ಟ್ ಸ್ಟೆಪ್ ಅನ್ಕೋ. ಒಂದು ರೀತಿಲಿ ನಮ್ಮಮ್ಮ ಮಗುನ ನಮ್ಮ ಮಗ ಅಂತ ಹೇಳೋದೇ ಒಳ್ಳೇದು. ನಾಳೆ ಹೋಗಿ ನಮ್ಗೆ ಆ ಮಗು ಬೇಕು ಅಂತ ಕೇಳ್ತಿದ್ದಾಗೇನೆ ನಿಮ್ಮ ಅತ್ತನೇ ಹತ್ರ ಇದ್ದು ಮಗುನ ನಮ್ಮ ಕೈ ಕೊಟ್ಬಿಡ್ತಾರೆ. ಶೌರ್ಯ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಕ್ಕೆ ಶುರು ಮಾಡ್ತಾನೆ. ನಾವು ಬೇಗ ನಮ್ಮ ಗುರಿನ ಸೇರ್ಬೋದು ಸ್ಯಾಮ್. ಬಿ ಸ್ಟ್ರಾಂಗ್. ಒಂದಿನ ಸಿದ್ದು ಕಲ್ಯಾಣಿ ನಿಶ್ಚಿತಾರ್ಥ ಆದ್ಮೇಲೆ ಅವನು ಮುಚ್ಚಿಡೋಕ್ಕಾಗದೆ ಅಳ್ತಾ ನನ್ನ ಹತ್ರ ಹೇಳ್ದ, ಸಂಪದ ಹೋಟೆಲ್ ಬೆಳಿತಿರೋ ಮಗು ನನ್ನ ಮಗು ಅಮ್ಮ ಅಂತ. ಅಷ್ಟು ಪ್ರೀತಿ ಇಲ್ಲ ಅಂದಿದ್ರೆ ಮಗು ಹುಟ್ಟಿದಾಗೆ ಅದನ್ನ ಬಿಟ್ಟು ನನ್ನ ಮಗನ ಜೊತೆ ಯಾಕೆ ಹೋಗ್ತಾ ಇದ್ಲು ಹೇಳು? ನನ್ನ ಮಗ ನಿನ್ನ ಹೆಂಡತಿ ಓಡ್ ಹೋಗ್ತಾರೆ ಅಂತ ಈ ಮನೆಯವ್ರಿಗೆ ಮೊದಲೇ ಗೊತ್ತಿತ್ತು. ಹಾಗೆ ಇವ್ರಿಗೆ ಈ ಮಗು ನಿಂದಲ್ಲ ಸಿದ್ದುದು ಅಂತಾನೂ ಗೊತ್ತಿತ್ತು.
ಹೋಗ್ಲಿ ಸಿದ್ಧಾರ್ಥ್ ಅಂತ ಇಡಿ. ಸಿನಿಮಾ ಹೀರೋ ತರ ಸ್ಟೈಲ್ ಆಗಿರುತ್ತೆ. ಹೇಗಿದ್ರು ಎಲ್ಲರ ಬಾಯಲ್ಲೂ ಅದು ಬರ್ತಾ ಇದೆ ಅಲ್ಲ. ಕೊನೆಗೆ ಮಗು ವಿಷಯದಲ್ಲೂ ಕೂಡ ನನಗೆ ಟಾರ್ಚರ್ ಕೊಡ್ತಾ ಇದೆಯಾ ಸಂಪದ? ಯಾರ್ಯಾರೋ ಏನೇನೋ ಹೇಳ್ತಾ ಇದ್ದಾರೆ, ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ಅದು ಅಲ್ಲದೆ ನಿಜ ಏನು ಅನ್ನೋ ಸಂದೇಹ. ನೀನು ಹಾಗೆ ಮಾಡಲ್ಲ ಅನ್ನಿಸ್ತಾ ಇದೆ. ಆದ್ರೆ ನನ್ನನ್ನು ಹೀಗ್ಬಿಟ್ಟು ಹೊರಟೆ ಹೋದಿಯಲ್ಲ, ಆ ವಿಷಯದಲ್ಲಿ ಇನ್ನೂ ನಿನ್ ಮೇಲೆ ಅನುಮಾನ ಜಾಸ್ತಿ ಆಗ್ತಿದೆ. ನನಗೇನು ಅರ್ಥನೇ ಆಗ್ತಿಲ್ಲ. ಅಟ್ಲೀಸ್ಟ್ ನೀನ್ ನನಗೆ ಸಿಕ್ಕಿದಿದ್ರೆ ಎಲ್ಲದಕ್ಕೂ ಒಂದು ಉತ್ತರ ಸಿಕ್ತಿತ್ತು. ಆದ್ರೆ ಎಷ್ಟೋ ಸಲ ಕಣ್ಮುಂದೆ ಕಾಣಿಸಿದ್ರು ನೀನ್ ಮಿಸ್ ಆಗ್ತಾನೆ ಇದೆಯಾ? ನೀನ್ ಮಿಸ್ ಆಗ್ತಿರೋ ಪ್ರತಿ ಸಲನೂ ನನ್ನ ಮೇಲೆ ನನಗೆ ಕೋಪ ಹೆಚ್ಚಾಗ್ತಾ ಇದೆ. ನನಗೇನ್ ನಿರ್ಧಾರ ತಗೋಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ. ಶೌರ್ಯ, ಏನು ಕೂಗ್ತಾ ಇದ್ರು ಹಾಗೆ ಮಾತಾಡ್ದೆ ಬಂದ್ಬಿಟ್ಟೆ. ಹಾಸ್ಪಿಟಲ್ಗೆ ಹೋಗಿದ್ಯಲ್ಲ, ಏನಾಯ್ತು? ರಿಪೋರ್ಟ್ಸ್ ಅಲ್ಲಿ ಏನಂತ ಬಂತು? ಮೀನಾಕ್ಷಮ್ಮ ಹೇಳಿದ್ದು ಸತ್ಯನಾ? ಇವನು ನಿನ್ನ ಮಗ ಅಲ್ವಾ? ಅತ್ತೆ, ಚಿಕ್ಕ ಮಗು ಅತ್ತೆ, ಪಾಪ. ನಿನ್ ಮಗನೇ ಅಲ್ವಾ ಅಂತ ಕೇಳೋದ್ ಬಿಟ್ಟು ನಿನ್ ಮಗ ಅಲ್ವಾ ಅಂದ್ರೆ ಏನರ್ಥ? ಕಂದ ಆಫೀಸರ್ ಮಗು ಆಗ್ಬಾರ್ದು ಅಂತ ನೀವ್ ಅನ್ಕೋತಿದ್ದೀರಾ? ನೀನು ಅಡ್ಡ ಬಾಯಿ ಹಾಕೊಂಡ್ ಬರ್ಬೇಡ. ಅರ್ಥನೇ ಇಲ್ದೆ ಅಪಾರ್ಥ ಮಾಡ್ಕೊಂಡು ಮಾತಾಡ್ತಿರೋದು ನೀವು. ಪ್ರೀತಿಯಿಂದ ನೋಡ್ಕೊ ಅಂತ ಹೇಳ್ಬೇಕಾಗಿರೋ ನೀವೇ ಕಂದನ್ ಮೇಲೆ ಆಫೀಸರ್ ಮನ್ಸಲ್ಲಿ ವಿಷದ ಬೀಜ ಹುಟ್ಟಾಕ್ತಾ ಇದ್ದೀರಾ. ಯಾರೇ ಆದ್ರೂ ಯಾವಾಗೇ ಆದ್ರೂ ತಪ್ಪು ನಡಿಬಾರ್ದು, ಎಲ್ಲ ಒಳ್ಳೇದೇ ಆಗ್ಬೇಕು ಅಂತ ಕೇಳ್ಕೋತಾರೆ. ಆದ್ರೆ ನೀವೇನು, ನಿಮ್ಮ ಮಾತುಗಳೇನು ನನಗೊಂಚೂರು ಅರ್ಥ ಆಗ್ತಿಲ್ಲ. ನಿನಗ ಅರ್ಥ ಆಗದೆ ಹೋದ್ರೆ ನನಗಾಗೋ ನಷ್ಟ ಏನೂ ಇಲ್ಲ ಇಲ್ಲಿ. ಆದ್ರೂ ನಿನ್ ಬಾಯಲ್ಲಿ ನೀತಿ ಚೆನ್ನಾಗಿರಲ್ಲ. ಬೆಕ್ಕು ಮರಿಗಳಿಗೆ ಜನ್ಮ ಕೊಡ್ತಿದ್ದ ಹಾಗೆ ಒಂದು ಮರಿನ ನುಂಗ್ಕೊಳ್ಳುತ್ತೆ ಅನ್ನೋ ಹಾಗೆ ನೀನು ನಮ್ಮನೆಗ್ ಬಂದು ಸಿದ್ದು ಸಂಪದ ಓಡ್ ಹೋಗೋದಿಕ್ಕೆ ಸಹಾಯ ಮಾಡಿ ಈ ಮನೆ ಹೀಗಾಗೋದಿಕ್ಕೆ ಕಾರಣ ಆಗಿದ್ಯಾ. ಅತ್ತೆ, ಮಾತಾಡ್ಬೇಡ. ನೀನ್ ಕಿರ್ಚ್ಕೊಂಡು ನನ್ ಮೇಲೆ ಅಧಿಕಾರ ಚಲಾಯಿಸೋದಕ್ ಬರ್ಬೇಡ. ನಾನ್ ಹಿಂತಿರುಗ್ ಬಿದ್ರೆ ನಿನ್ ಕೈಲಿ ತಡ್ಕೊಳಕ್ಕಾಗಲ್ಲ. ಶೌರ್ಯ, ನೀನ್ ಹೇಳೋ, ಹಾಸ್ಪಿಟಲ್ಗೆ ಹೋಗಿದ್ದೆ ತಾನೆ? ರಿಪೋರ್ಟ್ಸ್ ಏನ್ ಬಂದಿದೆ? ರಿಪೋರ್ಟ್ಸ್ ನಾಳೆ ಬರುತ್ತೆ ಅಮ್ಮ. ಹಾಗಾದ್ರೆ ನಿಜ ಏನು ಅಂತ ಗೊತ್ತಾಗೋವರೆಗೂ ಇವ್ ನೆರಳು ನನ್ ಮೇಲೆ ಬೀಳ್ಬಾರ್ದು. ನಾಳೆ ರಿಪೋರ್ಟ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಗೊತ್ತಿಲ್ವಲ್ಲ. ಇವಾಗಿಂದಾನೇ ಇವನ್ ಮೇಲಿರೋ ಪ್ರೀತಿನ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ಶೌರ್ಯ. ಇಲ್ಲ ಅಂದ್ರೆ ಆಮೇಲೆ ನೀನೇ ದುಃಖ ಪಡ್ಬೇಕಾಗತ್ತೆ.
ಅಳ್ಬೇಡ. ಯಾಕಂತ ಇಷ್ಟೊಂದು ಅಳ್ತಿದ್ಯಾ? ನೀನ್ ಎಷ್ಟೇ ಆದ್ರೂ ಇಲ್ಲಿರೋ ಮನ್ಸ್ಗಳು ಸ್ವಲ್ಪನೂ ಕರಗೋದಿಲ್ಲ ಕಂದ. ಹೀಗತ್ರೆ ಪ್ರೀತಿಯಿಂದ ಎತ್ಕೊಂಡು ಮುದ್ದಾಡ್ತಾರೆ ಅನ್ಕೊಂಡಿದ್ಯೇನೋ? ಆದ್ರೆ ಮನ್ಸ್ಗಳು ಬದಲಾಗೋಗಿದೆ ಕಂದ. ಯಾರೂ ಬರೋದಿಲ್ಲ. ನೀನು ಅಳ್ಬೇಡ, ಏನೂ ಉಪಯೋಗ ಇಲ್ಲ. ಮನ್ಸಲ್ಲಿರೋ ಪ್ರೀತಿನ ಯಾರೋ ಅಂದಿರೋ ಮಾತುಗಳು ತಡೀತಿದೆ. ಅವ್ರು ನಿನ್ ಜೊತೆ ಇಲ್ದೇ ಇದ್ರೆ ಏನಂತೆ? ನಿನಗ್ ನಾನು, ನನಗ್ ನೀನು ಜೊತೆ ಆಗಿರೋಣ. ನಿನ್ನ ಯಾರು ನನ್ನಿಂದ ದೂರ ಮಾಡಕ್ಕಾಗಲ್ಲ. ನೀನ್ ಅನಾಥಾಗಕ್ ನಾನ್ ಬಿಡಲ್ಲ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಅನುಪಮ. ಅಮ್ಮ. ಏನಮ್ಮ? ಶೌರ್ಯ ಬಂದ? ಬಂದ ಅಮ್ಮ. ಮಗು ಇನ್ನು DNA ರಿಪೋರ್ಟ್ ಬಂದಿಲ್ಲ ಅಂತಮ್ಮ. ನಾಳೆ ಬರುತ್ತೆ ಅಂತ ದಮಯಂತಿ ಮಾತಾಡ್ಕೊಳ್ತಾ ಇದ್ಲಮ್ಮ. ನಮ್ಮ ಮನೆ, ನಾನು ನೆಮ್ಮದಿಯಾಗಿರೋದು ಆ ಭಗವಂತನಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅನುಪಮ. ನಾನು ಪ್ರಾಣವಾಗಿ ನೋಡ್ಕೊಂಡಿದ್ದ ನನ್ನ ದೊಡ್ಡ ಮಗನಿಗೆ ನನ್ನ ಕೈಯಾರೇನೆ ನಾನು ಬದುಕಿರುವಾಗಲೇ ಕರ್ಮಕ್ರಿಯೆ ಮಾಡಿಸ್ದ. ಮಕ್ಕಳು, ಸೊಸೆಯರು, ಮೊಮ್ಮಗ, ಮೊಮ್ಮಗಳಿಂದ ಮನೆಯೆಲ್ಲ ತುಂಬಿದ್ರೆ ಅದನ್ನ ನೋಡಿ ಕಣ್ಣಲ್ಲಿ ಆನಂದ ಬಾಷ್ಪ ಬರಬೇಕಾಗಿರೋ ಈ ವಯಸ್ಸಲ್ಲಿ ಈಗ ಅರ್ಧರಾತ್ರಿ ಹೊತ್ತಿನಲ್ಲಿ ಕೂಡ ಕಣ್ಣೀರು ಬರೋ ಹಾಗೆ ಮಾಡ್ತಿದ್ದಾನೆ. ಈ ವಯಸ್ಸಿನಲ್ಲೂ ಈಶ್ವರ ಈ ಪರೀಕ್ಷೆನ ಯಾಕೆ ಮಾಡ್ತಿದ್ದಾನೋ ಏನೋ. ಬೇಜಾರು ಮಾಡ್ಕೋಬೇಡ ಪಾರ್ವತಿ. ಬೇಜಾರು ಮಾಡ್ಕೊಳ್ದೆ ಹೇಗಿರೋದು ರೀ? ತುಂಬು ಕುಟುಂಬದ ಹಾಗೆ ಖುಷಿಯಾಗಿರ್ಬೇಕಾಗಿರೋ ನಾವೆಲ್ಲರೂ ಒಬ್ಬೊಬ್ರು ಒಂದೊಂದು ರೀತಿಲಿ ಜಗಳ ಮಾಡ್ತಾ ಮನೆ ಮಧ್ಯದಲ್ಲಿ ಅಲ್ದೇನೆ ಮನ್ಸಲ್ಲಿ ಕೂಡ ಅಡ್ಡಗೋಡೆನ ಕಟ್ಕೊಂಡಿದೀವಿ. ಅಮ್ಮ, ಎಲ್ರಿಗೂ ಧೈರ್ಯ ಹೇಳು. ನೀವೇ ಹೀಗಾಗ್ಬಿಟ್ರೆ ನಮ್ಗಳ ಗತಿ ಏನು ಹೇಳಿಮ್ಮ? ನನ್ನ ತಾತನೂ ಅಜ್ಜಿನೂ ಇದ್ದಾರೆ, ಅವರೇ ಎಲ್ಲನೂ ನೋಡ್ಕೊಳ್ತಾರೆ ಅನ್ನೋ ಧೈರ್ಯದಲ್ಲಿ ಕಲ್ಯಾಣಿ ಇದ್ದಾಳಮ್ಮ. ಹಾಗಿದ್ದಾಗ ಅವಳಿಗೆ ಧೈರ್ಯ ಯಾರು ಹೇಳ್ತಾರೆ? ಸ್ವಲ್ಪ ಯೋಚನೆ ಮಾಡಿ. ಈ ಮನೆ ಅಗ್ನಿಕುಂಡವಾಗಿ ಬದಲಾಗಿ ನಿನ್ನ ಸಂಸಾರನ ಸುಟ್ಟಾಕ್ದಾಗ ನಿನ್ನ ನ್ಯಾಯ ಕೊಡೋಕ್ ನನ್ನಿಂದ ಆಗ್ಲಿಲ್ಲ. ಮತ್ತೆ ಇವಾಗ 18 ವರ್ಷಗಳ ನಂತರ ನನ್ನ ಮೊಮ್ಮಗಳಿಗೆ ಅದೇ ಸಮಸ್ಯೆ ಬಂದ್ರೆ ನೋಡ್ತಾ ಸುಮ್ಮನಾಗಿದ್ದೀನಿ. 4 ಕಣ್ಣೀರ್ ಹನಿ ಹಾಕೋದು ಬಿಟ್ರೆ ಏನು ಮಾಡೋದಕ್ಕಾಗ್ತಿಲ್ಲ.